ಕೆಳಗಿಂದ ಮೇಲ್ಗಡೆ ಕಟ್ಟಬೇಕಾದ್ರೆ ಕೆಳಗಿಂದ ಏನೇನೋ ಮಾಡ್ತಾರೆ, ಕೆಳಗಡೆ ಇರ್ಬೇಕಾದ್ರೆ ಮೇಲಿಂದ ಕೆಳಗಡೆ ಇದೆಯಲ್ಲ ಇಲ್ಲಿ ಕಟ್ಬಿಡ್ತೀವಿ. ಇದು ಕೆಳಗಿಂದ ಮೇಲೆ ಕಟ್ಟ ನಾನು ಇದು ಬರುತ್ತಲ್ಲ ಕ್ಲಿಯರ್ ಐಡಿಯಾ ಸಿಗುತ್ತೆ. ಅದು ಕೆಳಗಡೆ ಇರೋದು ಹೆಂಗಂದ್ರೆ ಇದಕ್ಕೆ ಮೇಲಿಂದ ಕೆಳಗಡೆ ಅಲ್ಲ ಇದು ಸೊಲ್ಯೂಷನ್ ಅದು ಅಂದರೆ ಸಕ್ಕರೆ ಪಾಕ ಹಾಕೋದು ಬೇಡ ಅಂತ ಇದು 6 ಫ್ರೇಮ್ ಕಟ್ಟೋ ತನಕನೂ ಇಡೀ ಸರ್. ಆ ರೀತಿ ಸೂಪರಿಗೆ ಕಟ್ಟಿದ ಮೇಲೆ ಸೂಪರ್ಗೆ ಈಗ 6 ಫ್ರೇಮ್ ಈಗ ನಿಮಗೆ 4 ಫ್ರೇಮ್ ಕೊಡ್ತೀವಿ. ಯಾಕೆ ಏನು ಉದ್ದೇಶವಾಗಿ ಕೊಡೋದು 4 ಫ್ರೇಮ್. ಈಗ ನಾವು 6 ಫ್ರೇಮ್ ಇದೆ ನಮ್ಮ ಹತ್ರ. 6 ಫ್ರೇಮು ನಾವು ಬಂದು ಯಾವುದು ಓಪನ್ ಮಾಡಿಲ್ಲ, ಈಗೆಲ್ಲ ಕಟ್ಟಿಟ್ಟಿದ್ದೀವಲ್ಲ ಅದೆಲ್ಲ ಕೊಪ್ಪಳಕ್ಕೆ. ಅವ್ರು ಬಿ ಕೀಪರ್, ಆಲ್ರೆಡಿ ಅವ್ರು ದೊಡ್ಡ ಬಿ ಕೀಪರ್, ಅವ್ರು ಕೇಳಿದ್ದಾರೆ, ಅವರು ಕೊಡ್ತೀವಿ. ಅವ್ರು ತೊಗೊಂಡ ತಕ್ಷಣ ಡಿವೈಡ್ ಮಾಡ್ಕೊಳ್ತಾರೆ. ರೀಪ್ಲೇಸ್ಮೆಂಟ್ ಒಂದು ಗುಲ್ಕನ್, ನೀವು ಅದರಲ್ಲಿ ಗುಲ್ಕನ್ ಮಾಡ್ಬೋದು. ಆಮೇಲೆ ಅದು ಬಿಟ್ಟರೆ ನಿಮಗೆ ಇನ್ನೂ ಹೆಚ್ಚುವರಿ ಅದರಲ್ಲಿ ಜಾಮ್ ಮಾಡ್ಬೋದು. ಹನಿಯಲ್ಲಿ ಕ್ಯಾಂಡಿ ಮಾಡ್ತಾವ್ರೆ, ಸಿಕ್ಕಾಪಟ್ಟೆ ಐಟಮ್ಗಳಿದೆ. ಬಟ್ ಗುಲ್ಕನ್ ಬಂದು ಈಗ ಆಮೇಲೆ ಹನಿ ಆಮ್ಲ ಅಂತ ಮಾಡ್ತಾರೆ. ಆಮ್ಲನ ಏನು ಮಾಡ್ತಾರೆ ಅಂದರೆ ಕಟ್ ಮಾಡಿ ಬೆಟ್ನಲ್ಲಿಕಾಯಿ ಕಟ್ ಮಾಡಿಬಿಟ್ಟು ಹನಿ ಒಳಗೆ 30 ದಿನ ಇಡ್ತಾರೆ. ಆಮೇಲೆ ಅದು ತಿಂದಾಗ ಫುಲ್ ಸ್ವೀಟ್ ಇರ್ತದೆ, ಒಂಚೂರು ಕಹಿ ಇರಲ್ಲ. ಅದು ಹೌದು, ಅದು ಮೈಗೂ ಭಾಳ ಒಳ್ಳೆಯದು ಅಂಡ್ ತುಂಬಾ ಬಾಕ್ಸ್ ನಾವು ಸ್ಪ್ಲಿಟ್ ಮಾಡಿರ್ತೀವಲ್ಲ ಪತಂಜಲಿ ಅವ್ರದ್ದು ಇದೆ ಸಬ್ ಡೀಲರ್ಸ್ ಟೈಪ್ ಆಮ್ಲ ಅಂತ ಕರೀತಾರೆ. ಬೆಟ್ಟನಲ್ಲಿಕಾಯಿ ಆಗಲ್ಲ ಅಲ್ಲ, ಬೆಟ್ಟನಲ್ಲಿಕಾಯಿ ಆಮ್ಲ ಆಕ್ಚುಲಿ ಅಂದ್ರೆ ಎರಡು ತರ ಇದೆ ಸರ್. ಲೋಕಲ್ ಒಂದು ಬೆಟ್ಟನಲ್ಲಿಕಾಯಿ ಸೆಪರೇಟ್, ದೊಡ್ಡದೊಂದು ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಬರ್ತಾವೆ ನೋಡಿ, ಅದು ನಲ್ಲಿಕಾಯಿ. ಇದು ಬೆಟ್ಟದ ನಲ್ಲಿಕಾಯಿ. ಬೆಟ್ಟದ ನಲ್ಲಿಕಾಯಿ ಆಮ್ಲಕ್ಕೆ ಎರಡು ಹೆಚ್ಚಿಗೆ ಕರೀತಾರೆ. ಆಮ್ಲ ಇಸ್ ಬೆಟ್ಟದ ನಲ್ಲಿಕಾಯಿನೇ. ಅದು ಆಮ್ಲದಲ್ಲಿ ಕ್ಯಾಂಡಿ ಅಂತ ಮಾಡ್ತಾರೆ. ಅಲ್ಲಿಂದ ಬಂದು ನಾವು ಟ್ರಾನ್ಸ್ಪೋರ್ಟ್ ಎಲ್ಲ ಖರ್ಚು ನೀವೇ ಮಾಡ್ಕೊಬೋದು. ನಿಮ್ಮದೇ ತೋಟ ನೀವು ಡಿಪೆಂಡ್ ಆಗಿದ್ದೀರಾ ಅಂತ. ಎಷ್ಟು ಎಕರೆ ಇದೆ ಈಗ ನಮಗೆ 1 ಎಕರೆಗೆ ಏನಿಲ್ಲ ಕಮರ್ಷಿಯಲ್ಸ್ ಮಾತ್ರ 5 ರಿಂದ 10 ಬಾಕ್ಸ್ ಇಡ್ಬೋದು ಹನಿಗೆ. ಅಂದ್ರೆ ನನಗೆ ಬರೀ ಬಾಕ್ಸ್ ಬೇಕು, ಇದು ಬೇಡ ಅಂದ್ರೆ 50 ಬಾಕ್ಸ್ ಅಂತ ಇನ್ಸ್ಟಾಲ್ ಮಾಡ್ತೀವಿ ನಾವು. ಬಟ್ ಆದ್ರೆ ಅದು ಫುಲ್ ಟೈಮ್ ಅದೇ ಕೊಡ್ತೀವಿ. ಇದು ಆಫ್ ಟೈಮ್ ಮಾಡ್ತೀರಾ ಅಂತಂದ್ರೆ 1 ಎಕರೆಗೆ 15 ಬಾಕ್ಸಸ್ ಇಡ್ತೀರಾ. ಮಾಡೋಂಥದ್ದು ಬಾಕ್ಸ್ ಹೋಗ್ಬಿಡುತ್ತೆ. ಅಲ್ಲ, ಅದೇ ಬರೀ ಬಾಕ್ಸ್ ಬೇಕು ನನಗೆ. ನಿಮಗೆ ಆದಾಯ ಬರೀ ಬಾಕ್ಸ್ ನಮಗೆ ದಾವಣಗೆರೆ ಬರೋದಲ್ಲ. ನೀವು ನೆಕ್ಸ್ಟ್ ಟೈಮ್ ಇಂದ 6 ಫ್ರೇಮ್ ಅದಾದ್ರೆ 2300 ಆಗುತ್ತೆ. ನೆಕ್ಸ್ಟ್ ಟೈಮ್ ಇಂದ ನೀವು ಯಾವುದೇ ಕಾರಣಕ್ಕೂ ಹುಳ ತಗೊಂಬಾರ್ದು. ಬರೀ ಬಾಕ್ಸ್ ಅಲ್ಲ, ಒಂದ್ಸರಿ ತಗೊಂಡ್ರಿ ಅಂದ್ರೆ ಡಿವೈಡ್ ನನ್ನ ಕಸ್ಟಮರ್ಸ್ ಎಸ್ಪೆಷಲಿ ನನಗೆ ಆ ರೀತಿ ಮಾಡಬೇಕು ಅಂತ ಆಸೆ. ಆ್ಯಕ್ಚುಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು. ಹೌದು, ಬಾಕ್ಸ್ ಮಾತ್ರ ಟ್ರೈನಿಂಗ್ ಸಕ್ಸಸ್ ಆಗಿದೆ. ಆ್ಯಂಡ್ ಆ ವಾಟ್ಸಪ್ ಗ್ರೂಪ್ ಏನಿದೆ ಯುಟಿಲೈಸ್ ಮಾಡ್ಕೊಳ್ಳಿ. ನಿಮ್ಗೆ ಏನೇ ಮಾಡಿದ್ರು ಕೂಡ ಎಕ್ಸಾಕ್ಟ್ ಆಗಿರೋದು ನಿಮಗೆ ಕಳ್ಸಿಕೊಟ್ರೆ ಸರ್ ಅಂದರೆ ಇಲ್ಲಿ ಅಲ್ಲ, ಅದು ಒಂದು ಹೇಳ್ತೀನಿ, ನಾನು ಡೆಫಿನೆಟ್ಲಿ ಕಡಿಮೆ ತೊಗೊತೀನಿ. ಫಸ್ಟ್ ಆಫ್ ಆಲ್ ನೀವು ನಿಮ್ಮದೇ ಓನ್ ಸಿಂಪಲ್ ಆಗಿದೆ ಸರ್. ಅದು ನಿಮ್ಮ ಲೋಕಲಲ್ಲಿ ಮಾಡ್ತಿದ್ದೀರಾ. ಹೆಸರು ಗೊತ್ತಾ? ಚರಣ್ ಅವನ್ ಬೋನ್ ಚರಣ್. ಏನಕ್ಕೆ ಕೇಳಿದೆ ಅಂದರೆ ಜಸ್ಟ್ ಗೊತ್ತಾಗಕ್ಕಷ್ಟೆ. ನಾನು ನಿಮಗೆ ಕಳಿಸ್ತೀನಿ ಅಂತ ಹ್ಞೂ ಅಂದರೆ ಓಕೆ ಇದೆ. ನನಗೆ ಎಲ್ಲೂ ಒಂದು ಸೋರ್ಸ್ ಇದೆ, ನನಗೆ ಮಾರ್ಕೆಟಿಂಗ್ ಸೋರ್ಸ್ ಇದೆ. ಈಗ ನನ್ನ ಹತ್ರ ಜಾಸ್ತಿ ಆಗ್ಬಿಟ್ಟಿದೆಯಪ್ಪ. ಒಂದು 10 ಬಾಟ್ಲ್ ಇದೆ, 6 ಬಾಟ್ಲ್ ಸೇಲ್ ಆಗುತ್ತೆ. ಇನ್ನು 4 ಬಾಟ್ಲ್ ಇಟ್ಕೊಳ್ಳೋದ್ರ ಬದಲು ಏನು ಗೊತ್ತಾ, ನಿಮಗೆ ಕಳಿಸ್ಬಿಡ್ಬೋದಲ್ಲ. ಕಳಿಸಿ ಒಂದು ಪಾಯಿಂಟ್ ಏನಂದರೆ ನಮ್ಮ ಹತ್ರ ಕಳೆದ್ರೆ ನಾವು ಡೆಫಿನೆಟಾಗಿ ಕಡಿಮೆ ತೊಗೊಂತೀವಿ. ಒಂದು ನೀವು ಲೋಕಲಲ್ಲಿ ಇವತ್ತು ನಾನು ಬಿ ಕೀಪರ್ ಈ ರೀತಿ ಮಾಡಿಕೊಟ್ಟಿರೋರು ಮಾಡ್ತಿರೋದು 800 to 1000 ಮಿನಿಮಮ್ ಮಾರ್ತಾ ಇದ್ದಾರೆ. 800-1000 ನಾನು 600ಗೆ ಮಾರ್ತೀನಿ. ಬಟ್ ನೀವು ಇಲ್ಲಿ ಮಾಡ್ತಿದ್ರೆ ಅಂದರೆ 800 to 1000 ಮಾರಿ. ಒಂದು ಎರಡನೇದು ನನಗೆ ಕೆಡೋಂಥ ಪ್ರಾಡಕ್ಟ್ ಅಲ್ಲ ಸರ್. ಈ ವರ್ಷ ಅಲ್ಲ, 10 ವರ್ಷ ಬಿಟ್ಟು ಮಾಡಿದ್ರೆ ಏನಾಗಲ್ಲ. ಅದು ಇನ್ನೂ ವ್ಯಾಲ್ಯೂ ಆ್ಯಡ್ ಆಗುತ್ತೆ, ಬಿಟ್ಟರೆ ಕೆಡೋಂಥದ್ದಲ್ಲ. ಆ್ಯಂಡ್ ಇನ್ನೊಂದೇನೆಂದರೆ ಈಗೀಗ ಸಿಕ್ಕಾಪಟ್ಟೆ ರೈತರ ಸಂತೆಗಳಿದೆ. ಸಂಡೇ ರೈತರುಗಳ ಸಂತೆ ಇದೆ. ಒಂದು 2 hours ನೀವು ಹೋದರೆ ಒಂದು ಸಲ ನೀವು ಬ್ರ್ಯಾಂಡಿಂಗೇ ಆಗೋಗ್ಬಿಡ್ತದೆ. 2 hours ಸೆಲ್ ಮಾಡಿಬಿಟ್ಟು ಬರ್ಬೋದು. ಒಂದು ಬಟ್ ಕಡಿಮೆಗಂತೂ ನನಗೂ ಕೊಡೋಕೆ ಹೋಗ್ಬಿಡಿ, ಯಾರು ಕೊಡೋಕೆ ಹೋಗ್ಬಿಡಿ. 1000 ಕಡಿಮೆ ಕೊಡಬೇಡಿ. 800 to 1000 ಮಾರಿ. ಎಷ್ಟು ವರ್ಷ ಇಟ್ಟರು ಏನೂ ಆಗಲ್ಲ. ಅದೇನು ಆಗಲ್ಲ. ಅದೇನು ಮಾಡಬೇಕು ಅಂದರೆ ಅದೊಂದು ಪ್ರೋಸೆಸ್ ಇದೆ. ನೀವು ತೊಗೊಂಡು ಒಂದು 3 ದಿನ ಬಿಸಿಲಿಗಿಡಿ ಅದನ್ನು, ಹನಿನ. ಅದರಲ್ಲಿರೋ ಒಂಚೂರು ವಾಟರ್ ಕಂಟೆಂಟ್ ಎಲ್ಲ ಇದ್ದರೆ ಎವಾಪ್ರೇಟ್ ಆಗುತ್ತೆ. ಅಥವಾ ಡಬಲ್ ಬಾಯ್ಲಿಂಗ್ ಮೆಥಡ್ ಅಂತ ಇದೆ, ಅದು ನಾನು ವೀಡಿಯೋ ಕಳಿಸ್ತೀನಿ ಗ್ರೂಪಲ್ಲಿ ಬೈ ದ ಟೈಮ್. ಸೊ ಆ ಮೆಥಡ್ನ ನೀವು ಫಾಲೋ ಮಾಡ್ಕೊಳ್ಳಿ. ನಿಮಗೆ ಹನಿ ಆ ಥರ ಮಾಡಿಬಿಟ್ರೆ ಎಷ್ಟು ವರ್ಷ ಬೇಕಾದ್ರೆ ಇರೋದು. ನಾನೀಗ ಸ್ಟಾರ್ಟಿಂಗ್ ಆಗ್ಬಿಟ್ಟಿದೆ.
ಕ್ರಿಸ್ಟಲ್ ಅದು ನಾರ್ಮಲ್ ಬಿಹೇವಿಯರ್ ಸರ್. ಅಲ್ಲ ಆಗಿದೆ ಅದನ್ನ ಮತ್ತೀಗ ಇದನ್ನ ಮಾಡೋದು ಅದನ್ನ ನೀವು ಒಂದು ಪಾತ್ರೆಗೆ ಬಿಸಿನೀರು ಇಟ್ಕೊಳ್ಳಿ, ಡಬಲ್ ಬಾಯ್ಲ್ ಅದನ್ನ ಇಟ್ಟರೆ ಅದು ಕರಗಿ ಬಿಡುತ್ತೆ. ಅದು ನಾರ್ಮಲ್ ಪ್ರೋಸೆಸ್. ಹನಿ ಕ್ರಿಸ್ಟಲೈಸ್ ಆಗೋದು ಸರ್ವೇ ಸಾಧಾರಣ, ಅದು ನಾರ್ಮಲ್. 15 ದಿವಸ ಊರಲ್ಲಿ ಇರೋಲ್ಲ, ಸೊಲ್ಯೂಷನ್ ಹಾಕಿ ಬಿಟ್ಟರೆ ಸಾಕು ಸರ್, ಸಾಕು. ನೀವು ಇದಕ್ಕೆ ಟೈಮೇ ಸ್ಪೆಂಡ್ ಮಾಡ್ಬೇಕಂತ ನೀವು ವಾರಕ್ಕೆ ಒಂದು 5 ನಿಮಿಷ ಕೊಟ್ಟರೆ ಸಾಕು. ನಾನು ಹೇಳಿದ್ನಲ್ಲ, ಬನ್ನಿ ನೋಡಿ ಸಕ್ಕರೆ ಪಾಕ ಹಾಕಿ ಫುಲ್ ತುಂಬೈತೆ, ಡಿವೈಡ್ ಮಾಡಿ. ಡಿವೈಡ್ ಮಾಡೋಕೆ ಎಷ್ಟು ಬೇಕಾಗ್ತದೆ? ಫಸ್ಟ್ ಕೆಳಗಡೆ ಏನಾರ ಅದ್ರದ್ದು ವೇಸ್ಟ್ ಹಾಕಿದ್ಯಾ ನೋಡಬೇಕು. ಇನ್ನೊಂದು ತಡಿಗೆ ಇಡೋದು. ಇನ್ನೊಂದು ಪೆಟ್ಟಿಗೆ ಇಡಿ. ಅದ್ರಲ್ಲಿ ರಾಣಿ ಇಲ್ಲ, ರಾಣಿಗೆ ನೋಡಿದ್ರೆ ತಾನೆ ಆ ಥರದ್ದು ಯಾವುದು ಹುಳ ಇಲ್ಲ ಅಂತ ನೋಡ್ಕೊಳ್ಳಿ. ನೀವು ಆ ರಾಣಿ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡು 2 ಫ್ರೇಮ್ ತೆಗೆದು ಇಲ್ಲೇ ಇಡಿ. ಇನ್ನು ಮಿಕ್ಕಿದ 4 ಫ್ರೇಮ್ನ ತೊಗೊಂಡೋಗಿ ಅಲ್ಲಿ ಇಡಿ. ಹೌದು, ಇನ್ ಕೇಸ್ ರಾಣಿನೇ ಅಲ್ಲಿಟ್ಟೆ, ಇನ್ನು 4 ಇಲ್ಲಿತ್ತು. ಅವಾಗ ಏನಾಗುತ್ತೆ ನಿಮ್ಗೆ, ಈಗ ನಾನು ಹೇಳ್ತಿರೋ 70% ಅಲ್ವಾ, ಅವಾಗ 50% ಬರ್ತದೆ ಸಕ್ಸಸ್ ರೇಷಿಯೋ. ಅಂದ್ರೆ ಇಲ್ಲ ಆದ್ರೆ ಆಗ್ಬೋದು. ಒಂದು ವೇಳೆ ಇಲ್ಲಿಟ್ರು ಕೂಡ ನೀವು ಇಲ್ಲೇ ರಾಣಿ ಐತೆ ಅನ್ಕೊಳ್ಳಿ, ಅಲ್ಲಿ 2 ಫ್ರೇಮ್ ಹೋದ್ರೆ 2 ಫ್ರೇಮ್ ತಾನು ಹೋಗೋದು. ಇಲ್ಲಿ ಒಂದು ಕಾಲನಿ ಉಳಿತಲ್ಲ, ಒಂದು ಕಾಲನಿ ಅಂತ ಇದ್ದೇ ಇರ್ತದೆ ಸಾಕು. ಅಲ್ಲ ನಾನು ಹೇಳ್ತಿರೋದು ರಾಣಿ ನಾನು ತಗೊಂಡೋಗಿಲ್ಲ ಅನ್ಕೊಂಡು ಬೈ ಮಿಸ್ ಆಗಿ ರಾಣಿ ಅಲ್ಲೋಯ್ತು. ರಾಣಿ ತಗೊಂಡೋಗಿಡ್ಬೇಕು, ರಾಣಿನ ಬೇರೆ ಕಡೆ ತಗೊಂಡೋಗ್ಬೇಕು, ಓಕೆ ಇಲ್ಲಿ ಇಡಬೇಕು. ನಿಮ್ಗೆ ಹಂಗೆ ಹೋದ್ರೆ ಸರ್ ಟ್ರಯಲ್ ಅಂಡ್ ಎರರ್ ಹೋದ್ರೆ 2 ಫ್ರೇಮ್ ಹೋಗ್ತದೆ ಅಷ್ಟೇ, ನಿಮ್ಗೆ 4 ಫ್ರೇಮ್ ಉಳಿತದಲ್ಲ. ಅದು ಜಸ್ಟ್ ಹಂಗೆ ಬಿಟ್ಬಿಟ್ರೆ ಈ ಥರ ಈ ಸ್ಪಾಂಜ್ ಆ ಥರದ್ದು ಏನೋ ಹಾಕಿದ್ರೆ ಅವು ಕ್ಲೀನಾಗಿ ಇರ್ಕೊಂಡು ಹೋಗಿ ಸ್ಟೋರ್ ಮಾಡು. ಈಗ 1 ವಾರ ಅದು ನಾವು ನೀರು ಮತ್ತು ಸಕ್ಕರೆ ಹಾಕಿ ಇಟ್ಟಿದ್ದೀವಿ ಸಿರಪ್ ಮಾಡಿ, ಒಂದು 4-5 ದಿನ ಕುಡ್ದಿಲ್ಲ, ಮುಟ್ಟೆ ಇಲ್ಲ ಅವು ಹುಳಗಳು. ಮುಟ್ಟಲ್ಲ, ಇನಿಷಿಯಲಿ ಒಂಚೂರು ಟೈಮ್ ತಗೊಳುತ್ತೆ. ನೀವು ಅದು ಹುಳಿ ಆದರೆ ಅದು ತೆಗ್ದ್ಬಿಟ್ಟು ಚೇಂಜ್ ಮಾಡೋದು, ಬಿಟ್ಟು ಹೊಸ ಹುಳಿ ಆಗುತ್ತೆ, ಸಕ್ಕರೆ ನೀರು ಹುಳಿ ಆಗುತ್ತೆ. ಬಟ್ ಒಂಚೂರು ಟೈಮ್ ತಗೊಳುತ್ತೆ ಸರ್. ನೀವು ಒಂದು 7 ಡೇಸ್ ತನಕ ಇಡ್ಬೋದು, ಏನು ಸಮಸ್ಯೆ ಇಲ್ಲ. ಅದಾದ್ಮೇಲೆ ಅದು ಕುಡಿಲಿಲ್ಲ, ಒಂದು 10-12 ದಿನ ಆದರೆ ಆ ಹುಳಿ ಫೀಲ್ ಆಗುತ್ತೆ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಅದು. ಬಟ್ ನೀವು ಅಷ್ಟು ಹಾಕಿ ಇಡಿ, ನೀವು ಹಂಗೆ ಹೋಗಿ ಹಿಂಗೆ ಬರೋಷ್ಟೊತ್ತಿಗೆಲ್ಲ ಖಾಲಿ ಮಾಡಿರ್ತವೆ. ಕೆಲವು ಬಾಕ್ಸ್ ಖಾಲಿ ಆಗುತ್ತೆ, ಅಷ್ಟೇ ಕ್ವಾಂಟಿಟಿ ಹಾಕಿರ್ತೀವಿ. ಇನ್ನು ಕೆಲವು ಬಾಕ್ಸಲ್ಲಿ ಹೆಂಗಿರುತ್ತೆ ಹಂಗೆ, ಅದು ಇನ್ನೂ ಅಭ್ಯಾಸ ಆಗಿರಲ್ಲ ಅಷ್ಟು. ಅದು ಒಂದು ಪಾಯಿಂಟಲ್ಲಿ ಅಭ್ಯಾಸ ಆಗುತ್ತೆ. ಈಗ ನಮ್ಮದು ಒಂದು ತೋಟ ಒಂದು ಕಡೆ ಇದೆ, ಇನ್ನೊಂದು ತೋಟ ಇನ್ನೊಂದು ಕಡೆ ಇದೆ. ಅದು ಬೆಸ್ಟ್ ಕಾನ್ಫಿಗರೇಷನ್ ಅದು. ಸೊ ಈಗ ನಾವು ಡಿವೈಡ್ ಮಾಡ್ಬೇಕಂದ್ರೆ ಹೆಂಗೆ, ಈವ್ನಿಂಗೇ ಮಾಡ್ಬೇಕಾ? ಇಲ್ಲ ಮಧ್ಯಾಹ್ನದ ಹೊತ್ತು ಇಲ್ಲಿಂದ ಡಿವೈಡ್ ಮಾಡ್ಕೊಂಡು ತಗೊಂಡೋಗಿ ಅಲ್ಲಿ. ಮಧ್ಯಾಹ್ನದ ಹೊತ್ತು ಆದ್ರೆ ಮಧ್ಯಾಹ್ನದ ಹೊತ್ತು ಇರೋದೇ ಇಲ್ವಲ್ಲ ಯಾವನು ಇರ್ತಾವೆ, ಸ್ವಲ್ಪ ಅದೇ ನಾನು ಹೇಳ್ತಾ ಇರೋದು ಸರ್. ಏನಂದ್ರೆ 6 ಫ್ರೇಮ್ ಇರುತ್ತೆ, 2 ಫ್ರೇಮ್ ಇಲ್ಲೇ ಇಡ್ತೀರ, ಅದ್ರಲ್ಲಿ ರಾಣಿ ಇರಲ್ಲ. ರಾಣಿ ಇರೋದನ್ನ ಬೇರೆ ಕಡೆ ತಗೊಂಡೋಗಿ ಇಡ್ತೀರಾ, ಆಯ್ತಾ? ಈಗ ಎಲ್ಲ ಹೊರಗಡೆ ಹೋಗಿರೋವೆಲ್ಲ ಇಲ್ಲೇ ಬರ್ತವೆ, ರಾಣಿ ಇಲ್ದಲ್ಲೇ ಇರೋ ಕಡೆ. ಯಾಕಂದ್ರೆ ರಾಣಿ ಇಲ್ದೇ ಇರೋದಕ್ಕೆ ಒಂಚೂರು ಎಕ್ಸ್ಟ್ರಾ ಸಪೋರ್ಟ್ ಬೇಕು, ಅದಕ್ಕೆ ಇಲ್ಲಿ ಇಡಕ್ಕೆ ಹೇಳ್ತೀನಿ. ಯಾಕಂದ್ರೆ ಬೇರೆವೆಲ್ಲ ಇಲ್ಲಿ ಬಂದಿರ್ತವೆ, ಒಂಚೂರು ಸ್ಟ್ರೆಂತ್ ಇಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳಿ. ಅವಾಗ ಅದರಲ್ಲೇ ರಾಣಿ ಕ್ರಿಯೇಟ್ ಆಗುತ್ತೆ, ಇಲ್ಲೇ ಕ್ರಿಯೇಟ್ ಆಗ್ತಾವೆ ರಾಣಿ. ನಿಮಗೆ ವಾಟ್ಸಪ್ಪಲ್ಲಿ ಯಾವ ಟೈಮಲ್ಲಿ ಏನು ಡೌಟ್ ಇದ್ರೂ ಕೇಳಿ. ನಾವು ಒಂಚೂರು ಬ್ಯುಸಿ ಇದ್ದರೆ ಅವತ್ತಿನ ದಿನದೊಳಗಂತೂ ನಾವು ಡೆಫಿನೆಟಾಗಿ ರಿಪ್ಲೈ ಮಾಡ್ತೀವಿ. ಅದು ಬಟ್ ಯುಟಿಲೈಸ್ ಮಾಡ್ಕೊಳ್ಳಿ ಅಷ್ಟೇ. ಲಕ್ಕಾಗಿ ಆಗಿದೆ. ಆ್ಯಂಡ್ ಇನ್ನೊಂದು ಆ ಥರ ಆಗುತ್ತೆ ಸರ್, ನೀವು ಆ ಥರ ಆಗೋಣ ಅಂತಲ್ಲ. ಅಗೇನ್ 50% ಅದು ಕೂಡ ನಿಮಗೆ ಸೋರ್ಸ್ ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲಿ ನೆಲ್ ಬೇಕಾದ್ರೆ ರೆಡಿ, ಚೆನ್ನಾಗಿ ಇಟ್ಕೊಂಡ್ರೆ ಎಲ್ಲಿ ನೆಲ್ ಬೇಕಾದ್ರೆ ರೆಡಿ ಸರ್ವೈವ್ ಆಗುತ್ತೆ. ಸೂಪರ್ ಆಗಿದೆ. ಅದೇನು ಮ್ಯಾಟ್ರ್.